ನಮ್ಮ ಬಜೆಟು ಕೇಂದ್ರ ಬಜೆಟ್ಗೆ ಹೋಲಿಸಿ ನೋಡಿ ನೀವು. ಯಾವುದೇ ರಾಜ್ಯದ ಬಜೆಟು ಅದು ಒಳ್ಳೆ ಬಜೆಟ್ ಅಂತ ಯಾವಾಗ ಹೇಳಕ್ಕೆ ಸಾಧ್ಯ ಆಗ್ತದೆ ಅಂದರೆ ನಾವೇ ಮಾಡ್ಕೊಂಡಿರ್ತಕ್ಕಂಥ ಫಿಸಿಕಲ್ ಮ್ಯಾನೇಜ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್. ಅದರಲ್ಲಿ 3 ಮಾನದಂಡಗಳಿವೆ. ಏನು ಅಂತಂದರೆ ನಾವು ರೆವಿನ್ಯೂ ಡೆಫಿಸಿಟ್ ಆಗಿರಬಾರ್ದು, ಸರ್ಪ್ಲಸ್ ಆಗಿರಬೇಕು, ನಮ್ಮ ಫಿಸಿಕಲ್ ಡೆಫಿಸಿಟ್ಟು 3%ಕಿಂತ ಕೆಳಗಿರಬೇಕು, ಮತ್ತು ನಮ್ಮ ಸಾಲ ದೇಶದ GSDPಗಿಂತ 25% ಒಳಗಡೆ ಇರಬೇಕು. ದೀಸ್ ಆರ್ ದ 3 ಪ್ಯಾರಾಮೀಟರ್ಸ್ ವಿ ಅಡಾಪ್ಟೆಡ್ ಇನ್ ಅವರ್ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್. ಕೇಂದ್ರ ಸರ್ಕಾರ ಹೇಳ್ತಾ ಇದ್ದಾರಲ್ಲ, ಭಾಳ ಮೋದಿ ಸರ್ಕಾರದ ಫಿಸಿಕಲ್ ಡೆಫಿಸಿಟ್ ಇಸ್ ಮೋರ್ ದೆನ್ 4%. ದೇ ನಾಟ್ ಬಿಟ್ವೀನ್ ದ 3%. ಅವರು 4% ಬ್ರೀಚ್ ಆಗಿ 5%ಗೆ ಹೋಗಿದ್ದಾರೆ. ಅವ್ರ ಸಾಲ 25%, GSDP ದೇಶದ GSDPಗೆ 25% ಅಲ್ಲ, ದೇ ಹ್ಯಾವ್ ಕ್ರಾಸ್ 30%, 30 to 40%. ಆಮೇಲೆ ನಾನು ಹೇಳ್ತಾ ಇರೋದು ಸತ್ಯ, ಇದು ನೀವು ಕೇಳಿ ಮೋದಿ ಅವ್ರಿಗೆ ಕೇಳಿ. ಆಮೇಲೆ ರೆವಿನ್ಯೂ ಸರ್ಪ್ಲಸ್ ನಮ್ಮ ರಾಜ್ಯದಲ್ಲಿ ನಾವು 3 ಪ್ಯಾರಾಮೀಟರ್ಸ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು. ಯಾಕಂತಂದ್ರೆ ಹಿ ಹ್ಯಾಸ್ ಮೇಂಟೈನ್ 2 ಆಫ್ ದ ಪ್ಯಾರಾಮೀಟರ್ಸ್. ನಮ್ಮ ರಾಜ್ಯದ ಸಾಲ ನಮ್ಮ GSDP 25% ಒಳಗಡೆ ಇದೆ. ವಿ ಆರ್ ವಿತ್ ಇನ್ ದ ಪ್ಯಾರಾಮೀಟರ್ಸ್. ಎರಡನೇದು, ನಮ್ಮ ಫಿಸಿಕಲ್ ಡೆಫಿಸಿಟ್ ಈಸ್ ಲೆಸ್ ದೆನ್ 3%. ವಿ ಆರ್ ಮೇಂಟೈನ್ ದಟ್. ಓನ್ಲಿ ವಿ ಆರ್ ರೆವಿನ್ಯೂ ಸರ್ಪ್ಲಸ್ ಇಲ್ಲ, ರೆವಿನ್ಯೂ ಡೆಫಿಸಿಟ್ ಇದೆ. ಅದು ಕ್ರಮೇಣವಾಗಿ ನಾವು ಅದನ್ನು ಮಾಡ್ತೀವಿ ಅಂತಕ್ಕಂಥ ಹೇಳಿದ್ದಾರೆ. ಯಾವ ದೇಶದಲ್ಲಿ, ಯಾವ ರಾಜ್ಯದಲ್ಲಿ ಹೇಳಿ? ಕೇಂದ್ರ ಸರ್ಕಾರ ಬಜೆಟ್ ನೋಡಿ ನೀವು. ದೇ ಹ್ಯಾವ್ ನಾಟ್ ಮೇಂಟೈನ್.